ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 16. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 198ನೇ ಪುಟ. ಶೀರ್ಷಿಕೆ: ಯುವಕರು ಶಕ್ತರಾಗಿರುವುದರಿಂದ ಅವರನ್ನು ದೇವರು ಕರೆಯುತ್ತಾನೆ. ಈ ದಿನದ ಸತ್ಯವೇದದ ವಾಕ್ಯ: ತಂದೆಗಳೇ, ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ. 1 ಯೋಹಾನನು 2ನೇ ಅಧ್ಯಾಯ 14ನೇ ವಚನ. ಸಂಪೂರ್ಣವಾದ ನೀತಿವಂತಿಕೆಯ ರಕ್ಷಾ ಕವಚವನ್ನು ಧರಿಸಿರುವ ಪ್ರತಿಯೊಬ್ಬ ಯುವಕನಿಗೆ ಈ ಪ್ರಮಾಣಿತಗೊಂಡ ಮತ್ತು ಉಪದೇಶದ ವಾಕ್ಯಗಳನ್ನು ತಿಳಿಸಲಾಗಿದೆ. ಬಲಶಾಲಿಗಳಾದ ಯುವಕರು ದೇವರನ್ನು ತಮ್ಮ ಏಕೈಕ ನಂಬಿಕೆಯನ್ನಾಗಿ ಮಾಡಿಕೊಂಡರೆ ಅವರು ದೇವರಿಗಾಗಿ ಅತ್ಯಂತ ದೊಡ್ಡದಾದ ಕೆಲಸಗಳನ್ನು ಮಾಡಬಹುದು. ತಂದೆಗಳು ಎಂದು ಸಂಬೋಧಿಸಲ್ಪಟ್ಟ ಹಿರಿಯರು ಮಾನದಂಡವನ್ನು, ಗುಣಮಟ್ಟವನ್ನು ದೃಢವಾಗಿ ಹಿಡಿದುಕೊಳ್ಳಲು ದೃಢ ನಿರ್ಧಾರದ ಕೆಲಸವು ಅವರಿಗೆ ಇದೆ. ಆದರೆ ಜೀವನದ ಹೊರೆಗಳ ಒತ್ತಡವನ್ನು ಅವರು ಅನುಭವಿಸುವುದರಿಂದ ಕಿರಿಯರು ಯೇಸು ಕ್ರಿಸ್ತನ ಜ್ಞಾನದಿಂದ ಅನುಭವವನ್ನು ಪಡೆದುಕೊಂಡು ಆ ಕೆಲಸಗಳಿಗೆ ಅರ್ಹರಾಗುವಂತೆ ಕಿರಿಯರನ್ನು ಹಿರಿಯರು ಉತ್ತೇಜಿಸಬೇಕು. ಅದರ ಜವಾಬ್ದಾರಿಗಳು ತಂದೆಗಳಿಂದ ಬೀಳುವಾಗ ಶಕ್ತರಾದ ಯುವಕರು ಅದನ್ನು ಗ್ರಹಿಸಿಕೊಂಡು ಅದನ್ನು ಹೊರುವಂತೆ ಅವರನ್ನು ದೊಡ್ಡವರು ಉತ್ತೇಜಿಸಬೇಕು. ಸತ್ಯವೇದವನ್ನು ಗುಪ್ತವಾಗಿರುವ ನಿಧಿಯೋ ಎಂಬಂತೆ ಹುಡುಕಿ ಆ ಸತ್ಯ ನಿಧಿಯ ಆಭರಣವನ್ನು ಕಂಡುಕೊಂಡು ಆ ಸತ್ಯವಾಕ್ಯದ ನಿಧಿಯನ್ನು ಇತರರ ಮನಸ್ಸಿಗೆ ತೆರೆಯುವ ಅನೇಕ ಯುವಕರು ಈ ಕಾಲದಲ್ಲಿ ಇದ್ದಾರೆ. ನೀವು ಶಕ್ತರಾಗಿರುವುದರಿಂದ ಎಂಬ ದೇವರ ವಾಕ್ಯವು ಅವರ ದೈಹಿಕ ಬಲಕ್ಕಿಂತಲೂ ಹೆಚ್ಚಿನದನ್ನು ತಿಳಿಸುತ್ತದೆ. ಹಾಗೆಂದರೆ ಕಟ್ಟುನಿಟ್ಟಾದ ಸಂಯಮದ ಅಭ್ಯಾಸಗಳಿಂದ ಯೋಗ್ಯವಾದ ಚಿಂತನೆಗೆ ಮನಸ್ಸನ್ನು ತರಬೇತಿಗೊಳಿಸಲಾಗಿರುತ್ತದೆ ಮತ್ತು ಮನಸ್ಸನ್ನು ಸ್ಪಷ್ಟವಾಗಿಯೂ ದೃಢವಾಗಿಯೂ ಇರಿಸಿಕೊಳ್ಳಲಾಗುತ್ತದೆ ಎಂದು ಅರ್ಥವಾಗುತ್ತದೆ. ಯುವಕರು ಶತ್ರುವನ್ನು ಜಯಿಸಿ ಯೇಸುಕ್ರಿಸ್ತನ ಧರ್ಮವನ್ನು ತಮ್ಮ ದೈನಂದಿನ ಜೀವನದಲ್ಲಿ ಯೇಸುಕ್ರಿಸ್ತನ ಸಂಪರ್ಕದೊಂದಿಗೆ ಪಾಲಿಸಿಕೊಂಡು ತಮ್ಮ ಪ್ರತಿದಿನದ ಕರ್ತವ್ಯಗಳು ಮತ್ತು ಸಂತೋಷದಲ್ಲಿ ಯೇಸುಕ್ರಿಸ್ತನನ್ನೇ ಕೇಂದ್ರವಾಗಿರಿಸಿಕೊಂಡು ಶ್ರದ್ಧೆ, ನಿಷ್ಠೆಗಳನ್ನು ಪಾಲಿಸುತ್ತಾರೆ ಎಂದು ಇದರ ಅರ್ಥವಾಗಿದೆ. ಅಂದರೆ ಅವರು ದೈವ ಸ್ವಭಾವದ ಪಾಲುಗಾರರಾಗಿದ್ದಾರೆ ಎಂದು ಅರ್ಥ. ದೇವರ ಸೇವೆಗೆಂದು ತಮ್ಮನ್ನು ತಾವು ದೇವರಿಗೆ ಒಪ್ಪಿಸಿಕೊಟ್ಟ ಯುವಕರು ದೇವರ ಯುದ್ಧಗಳನ್ನು ಮನೋದಾರ್ಢ್ಯತೆಯಿಂದ ಜಯಿಸುವ ಸ್ಥಿತಿಯಲ್ಲಿರಬೇಕು. ಕ್ರಿಸ್ತನನ್ನು ತಮ್ಮ ಮಾದರಿಯನ್ನಾಗಿ ಯುವಕರು ಪರಿಗಣಿಸಲಿ. ಆಗ ಅವರು ನ್ಯಾಯಯುತವಾಗಿರುತ್ತಾರೆ, ಕರುಣೆಯನ್ನು ಪ್ರೀತಿಸುತ್ತಾರೆ ಮತ್ತು ತಮ್ಮ ದೇವರೊಂದಿಗೆ ನಮ್ರತೆಯಿಂದ ಅವರು ನಡೆದುಕೊಳ್ಳುತ್ತಾರೆ. ಆಗ ಅವರು ಬಲಶಾಲಿಗಳಾಗುತ್ತಾರೆ. ಗುಣಸ್ವಭಾವವನ್ನು ಪರೀಕ್ಷಿಸಲಾಗುತ್ತದೆ. ದಿನದಿಂದ ದಿನಕ್ಕೆ ಮತ್ತು ವರ್ಷದಿಂದ ವರ್ಷಕ್ಕೆ ನಾವು ಸ್ವಾರ್ಥವನ್ನು ಜಯಿಸಿ ಉದಾತ್ತವಾದ, ಉನ್ನತವಾದ ಎದೆಗಾರಿಕೆಯನ್ನು ಬೆಳೆಸಿಕೊಳ್ಳುತ್ತೇವೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.